ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೆಎಂಎಎಸ್ ಪೌರಾಯುಕ್ತರು ಹೆಬ್ಬಗೋಡಿ ನಗರಸಭೆ ಬಿಎಲ್ ರಾಜೇಂದ್ರ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಬಿಎಲ್ ರಾಜೇಂದ್ರ ಕೆಎಂಎಎಸ್ ಪೌರಾಯುಕ್ತರು ಹೆಬ್ಬಗೋಡಿ ನಗರಸಭೆ. ಮಾಗಡಿ ತಾಲೂಕಿನ ಬ್ಯಾಲಕೆರೆ ಗ್ರಾಮದವರಾದ ಇವರು ಹೆಬ್ಬಗೋಡಿ ಸಿಎಂಸಿ ಕಮಿಷನರ್ ಆಗಿದ್ದಾರೆ. ಬಡತನದಲ್ಲಿ ಬೆಳೆದು ಸಾಧಕರಾದವರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾದ ಇವರು ತಂದೆ ತಾಯಿಯ ತ್ಯಾಗವನ್ನ ಸದಾ ಸ್ಮರಿಸುತ್ತಾರೆ. ವಿದ್ಯೆಯಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇವರೇ ಉತ್ತಮ ನಿದರ್ಶನ. ಹಾಗಾಗಿ ವಿದ್ಯೆಯ ಮಹತ್ವ ಸಾರುತ್ತಿದ್ದಾರೆ ರಾಜೇಂದ್ರ. ತಮ್ಮ ಅಣ್ಣನೇ ತಮಗೆ ರೋಲ್ ಮಾಡೆಲ್ ಎನ್ನುವ ಇವರು ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತಿಗೆ ಸ್ಪಷ್ಟ ಉದಾಹರಣೆಯಾಗಿದ್ದಾರೆ. ತಾವು ಮಾಡಿದ ಸಾಧನೆಯ ಬಗ್ಗೆ ಇವರಿಗೆ ತೃಪ್ತಿ ಇದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಬಿಎಲ್ ರಾಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಜಿ ಅಚೀವರ್ಸ್ ಅವಾರ್ಡ್ ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಸರ್? ಭಾಳಷ್ಟು ಖುಷಿ ಆಗ್ತೈತೆ. ಯಾಕೆಂದರೆ ನಾವೆಲ್ಲ ಹುಟ್ಟು ಬೆಳೆದಿದ್ದು ಬಡತನದ ಮೂಲ. ಬಡತನದಲ್ಲಿರೋರನ್ನ ಒಬ್ಬನ್ನ ಗುರುತಿಸಿ ಇಂಥ ಒಂದು ಕಾರ್ಯಕ್ರಮಕ್ಕಂದು ಸನ್ಮಾನ ಮಾಡಿದ್ದು ಒಂಥರ ಏನೋ ಒಂಥರ ಸಂತೋಷ ಆಗ್ತೈತೆ. ಎಸ್ಪೆಷಲಿ ಪೂಜ್ಯ ಸ್ವಾಮಿಗಳಿದ್ದರು, ಅದ್ರ ಜೊತೆಗೆ ಮಾನ್ಯ ನಮ್ಮ ಶಾಸಕರಿದ್ದರು, ಮಾನ್ಯ ನಮ್ಮ ಮಂತ್ರಿಗಳಿದ್ದರು, ರಹೀಮ್ ಖಾನ್ ಸಾಹೇಬರಿದ್ದರು. ಅಂದರೆ ನಮ್ಮ ಮಿನಿಸ್ಟ್ರೇ ಬಂದು ನಂಗೆ ಸನ್ಮಾನ ಮಾಡ್ತಾರೆ ಅಂದರೆ ಏನೋ ಒಂಥರ ಖುಷಿ, ಹೆಮ್ಮೆ ಆಗ್ತೈತೆ. ನನಗೆ ಹೆಮ್ಮೆ ಆಗ್ತೈತೆ. ಈ ಒಂದು ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ? ಆ್ಯಕ್ಚುಲಿ ನನ್ನ ಗುರುಗಳು, ನಾನು ಆ್ಯಕ್ಚುಲಿ ಓದಿದ್ದು ಸಿದ್ಧಗಂಗಾ ಸಂಸ್ಥೆ. ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಗೆ ಇದನ್ನು ಅರ್ಪಿಸ್ತೀನಿ. ನನ್ನ ಫ್ಯಾಮಿಲಿಗೆ ಅರ್ಪಿಸ್ತೀನಿ ಅಷ್ಟೇ. ನನ್ನ ಫ್ಯಾಮಿಲಿಗೆ ಅರ್ಪಿಸ್ತೀನಿ. ಪ್ರತಿಯೊಂದು ಪುರಸ್ಕಾರಗಳು ಅಥವಾ ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈಗ ಈ ಒಂದು ಅವಾರ್ಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಯಾವ ರೀತಿಯಾಗಿ? ಆ್ಯಕ್ಚುಲಿ ಹಿಂದೆ ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಮುಂದಿನ ದಿನಗಳಲ್ಲಿ ಇನ್ನೂ ಶ್ರದ್ಧೆ ಭಕ್ತಿಯಿಂದ ಚೆನ್ನಾಗಿ ಕೆಲಸ ಮಾಡ್ತೀನಿ. ನನಗೇನು ಕೆಲಸ, ಸರ್ಕಾರ ಏನು ಕೆಲಸ ಕೊಟ್ಟೈತೋ ಅದನ್ನು ಅತ್ಯುನ್ನತವಾಗಿ ಸಮರ್ಪಕವಾಗಿ ನನ್ನ ಕೆಲಸ ಮಾಡ್ತೀನಿ. ಬಡ ಜನಗಳಿಗೆ ಒಂದು ಅನುಕೂಲ ಮಾಡೋಂಥ ಅವಕಾಶ ಕೊಟ್ಟಂತ ದೇವರು, ಖಂಡಿತವಾಗ್ಲೂ ಅದನ್ನು ನಾನು ಶ್ರದ್ಧಾಭಕ್ತಿಯಿಂದ ಮಾಡ್ತೀನಿ. ಏನೋ ಒಂದು ಖುಷಿ ಆಗ್ತೈತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.